ಅಗ್ನಿಭೂತಿ ವಾಯುಭೂತಿಯರ ಕತೆ ಈಗ ಉದ್ದಿಷ್ಟಾನುಸಾರ ಪ್ರಾಮುಖ್ಯತೆ. ಅಗ್ನಿಭೂತಿ ವಾಯುಭೂತಿಯರ ಕಥೆಯಲ್ಲಿ ಬರುವಂತ ಪ್ರಶ್ನೆಗಳು ಮತ್ತು ಅಂಕಗಳು ಯಾವ್ಯಾವ ರೀತಿ ಕೇಳಬಹುದು ಅಂತಕ್ಕಂಥ ವಿಚಾರಗಳನ್ನ ನಾವು ತಿಳ್ಕೋಬಹುದು. ಮೊದಲು ಸ್ಮರಣೆ. 12 ಪ್ರಶ್ನೆಗಳು ಬರ್ತವೆ, ಅದರಲ್ಲಿ 14 ಅಂಕಗಳು ಇರ್ತವೆ. ಮತ್ತೆ ಗ್ರಹಿಕೆ, ಇದರಲ್ಲಿ 8 ಪ್ರಶ್ನೆಗಳಿರ್ತವೆ, 10 ಅಂಕಗಳು ಬರುತ್ತೆ. ಅಭಿವ್ಯಕ್ತಿಯಲ್ಲಿ 10 ಪ್ರಶ್ನೆಗಳು ಬರ್ತವೆ, 40 ಅಂಕಗಳಿಗೆ ಪ್ರಶ್ನೆಗಳು 40 ಅಂಕಗಳು ಬರ್ತವೆ. ಈಗ ವಸ್ತುನಿಷ್ಠ ಪ್ರಶ್ನೆಗಳು. ವಸ್ತುನಿಷ್ಠ ಪ್ರಶ್ನೆಗಳು 8 ಅಂಕಗಳು, ಅಂಕಗಳು 8, ಪ್ರಶ್ನೆಗಳು 8. ಕಿರು ಉತ್ತರ 1 ಅಂಕದ ಪ್ರಶ್ನೆ, 6 ಅಂಕಗಳು, 6 ಪ್ರಶ್ನೆಗಳು. ಕಿರು ಉತ್ತರ 2, ಕಿರು ಉತ್ತರ 2 ಅಂಕದ ಪ್ರಶ್ನೆ, 8 ಅಂಕಗಳು, 4 ಪ್ರಶ್ನೆಗಳು. ದೀರ್ಘ ಉತ್ತರ 1, 3 ಅಂಕದ ಪ್ರಶ್ನೆ, 15 ಅಂಕಗಳು, 5 ಪ್ರಶ್ನೆಗಳು. ದೀರ್ಘ ಉತ್ತರ 2, 4 ಅಂಕದ ಪ್ರಶ್ನೆ, 12 ಅಂಕಗಳು, ಪ್ರಶ್ನೆಗಳು 3. ದೀರ್ಘ ಉತ್ತರ 3, 5 ಅಂಕದ ಪ್ರಶ್ನೆ, 20 ಅಂಕಗಳು, 4 ಪ್ರಶ್ನೆಗಳು. ಒಟ್ಟು 69 ಅಂಕಗಳು, 30 ಪ್ರಶ್ನೆಗಳು ಬರುತ್ತವೆ. ಈಗ ನಾವು ಹಾಗೆ ಪ್ರಶ್ನೆಯನ್ನ ಅಭ್ಯಾಸ ಮಾಡ್ತಾ ಹೋಗೋಣ. ಇದರಲ್ಲಿ ಬರೆದ ಈ ಒಂದು ಅಗ್ನಿಭೂತಿ ವಾಯುಭೂತಿಯರ ಕಥೆಯಲ್ಲಿ ಬರುವಂತ ವ್ಯಾಕರಣಾಂಶವನ್ನು ಸಹ ನಾವು ಹಾಗೆ ಅಧ್ಯಯನ ಮಾಡ್ತಾ ಹೋಗೋಣ ಮಕ್ಕಳೇ. ನೋಡ್ತಾ ಹೋಗಿ. ತದ್ದಿತಾಂತ ಭಾವನಾಮ ಪದವಿದು. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಪ್ರಶ್ನೆ, ತದ್ದಿತಾಂತ ಭಾವನಾಮ ಪದವಿದು. ಅಲ್ಲಿ ಆಪ್ಷನ್ ಸಹ ಕೊಟ್ಟಿದ್ದಾರೆ, ಬಳೆಗಾರ, ಕನ್ನಡಿಗ, ಜಾಣತನ, ಹಾವಾಡಿಗ. ಈ ಪ್ರಶ್ನೆ ಅಂಕ 1 ಅಂಕಗಳು ಮತ್ತು ಇದು ಒಂದು ಸಾರಿ ಒಮ್ಮೆ ಪುನರಾವರ್ತನೆಯಾಗಿದೆ. ಇದು ನೇರವಾದ ಪ್ರಶ್ನೆ ಮತ್ತು ಸ್ಮರಣೆ ಮತ್ತು ಕಠಿಣವಾಗಿದೆ. ಈಗ ತದ್ದಿತಾಂತ ಭಾವನಾಮ ಪದವಿದು, ಬಳೆಗಾರ, ಕನ್ನಡಿಗ, ಜಾಣತನ, ಹಾವಾಡಿಗ. ಹಾಗಾದ್ರೆ ಉತ್ತರವನ್ನು ನೋಡೋಣ ಮಕ್ಕಳೇ. ಉತ್ತರ ಜಾಣತನ. ಅರ್ಥ ಆಯ್ತಲ್ಲ ಮಕ್ಕಳೇ. ಈಗ ನೆಕ್ಸ್ಟ್ ಪ್ರಶ್ನೆ, ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾದ ಪದವಿದು. ಈ ಪ್ರಶ್ನೆಗೆ 1 ಅಂಕಗಳು ಮತ್ತು ಒಮ್ಮೆ ಪುನರಾವರ್ತನೆಯಾಗಿದೆ. ಇದು ಸಹ ನೇರ ಪ್ರಶ್ನೆ, ಸ್ಮರಣೆ ಮತ್ತು ಕಠಿಣವಾಗಿದೆ. ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾದ ಪದವಿದು. ಚೆಲುವಿಕೆ, ಆಕೆಗಿಂತ, ಅಂಜಿಕೆ, ಸಿರಿವಂತ. ಹಾಗಾದ್ರೆ ಈ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಗಿರುವ ಪದವಿದು ಅಂತಕ್ಕಂತಹ ಉತ್ತರವನ್ನ ಈಗ ನೋಡೋಣ ಮಕ್ಕಳೇ. ನೋಡೋಣ. ಓಕೆ, ಚೆಲುವಿಕೆ ಅಂತಕ್ಕಂಥದ್ದು ಉತ್ತರ. ಅರ್ಥ ಆಗ್ತದೆಯಲ್ಲ ಮಕ್ಕಳೇ. ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ನೋಡಿ ಈ ಪ್ರಶ್ನೆಗೆ 1 ಅಂಕಗಳು ಮತ್ತು ಇದು ಸಹ ಒಮ್ಮೆ ಪುನರಾವರ್ತನೆಯಾಗಿದೆ. ಇದು ಸಹ ನೇರವಾದಂತಹ ಪ್ರಶ್ನೆ ಮತ್ತು ಇದು ಸ್ಮರಣೆ ಮತ್ತು ಕಠಿಣವಾಗಿದೆ. ಹಾಗಾದ್ರೆ ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಕೃದಂತನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ, ತದ್ದಿತಾಂತ ಭಾವನಾಮ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ನೋಡೋಣ ಮಕ್ಕಳೇ. ಓಕೆ, ಕೃದಂತ ಭಾವನಾಮ. ಅರ್ಥ ಆಗ್ತದೆಯಲ್ಲ ಮಕ್ಕಳೇ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಜಾಣತನ ಎಂಬುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಈ ವ್ಯಾಕರಣಾಂಶವಾಗಿದೆ. ಪ್ರಶ್ನೆ 1 ಅಂಕಗಳು, 1 ಅಂಕಗಳು ಮತ್ತು ಇದು ಸಹ ಪುನರಾವರ್ತನೆಯಾಗಿದೆ. ಇದು ಸಹ ನೇರವಾದಂತಹ ಪ್ರಶ್ನೆ, ಸ್ಮರಣೆ ಮತ್ತು ಕಠಿಣವಾಗಿದೆ. ಹಾಗಾದ್ರೆ ಜಾಣತನ ಎಂಬುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಥವಾ ಈ ವ್ಯಾಕರಣಾಂಶವಾಗಿದೆ. 1 ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ, ತದ್ದಿತಾಂತ ವ್ಯಯ, ಕೃದಂತ ಭಾವನಾಮ. ಹಾಗಾದ್ರೆ ಇದಕ್ಕೆ ಉತ್ತರವನ್ನು ನೋಡೋಣ ಮಕ್ಕಳೇ. ಪ್ರಶ್ನೆಗೆ ತದ್ದಿತಾಂತ ಭಾವನಾಮ. ಅರ್ಥ ಆಯ್ತಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅಂಜಿಕೆ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಪ್ರಶ್ನೆ, ಹಾಗಾದ್ರೆ ಇದಕ್ಕೆ ಅಂಕಗಳು 1 ಅಂಕ. ಇದು ಸಹ ಈ ಪ್ರಶ್ನೆ ಪುನರಾವರ್ತನೆಯಾಗಿದೆ. ಇದು ಸಹ ನೇರವಾದಂತಹ ಪ್ರಶ್ನೆಯಾಗಿದೆ, ಸ್ಮರಣೆ ಮತ್ತು ಕಠಿಣವಾಗಿದೆ. ಹಾಗಾದ್ರೆ ಅಂಜಿಕೆ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಹಾಗಾದ್ರೆ ಉತ್ತರ ನೋಡೋಣ ಮಕ್ಕಳೇ. ಅಂಜಿಕೆ ಅಂತಕ್ಕಂಥ ಒಂದು ವ್ಯಾಕರಣಾಂಶಕ್ಕೆ ಯಾವುದು ಉದಾಹರಣೆಯಾಗಿದೆ ಅಂತಕ್ಕಂಥ, ವ್ಯಾಕರಣಾಂಶಕ್ಕೆ ಸೇರಿದೆ ಅಂತಕ್ಕಂಥನ್ನ ನೋಡೋಣ. ನೋಡಿ, ಕೃದಂತ ಭಾವನಾಮ. ಅರ್ಥ ಆಗ್ತದೆಯಲ್ಲ ಮಕ್ಕಳೇ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೆಳಗಿರುವುಗಳಲ್ಲಿ
ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ. ಈ ಪ್ರಶ್ನೆಗೆ ಅಂಕಗಳು 1 ಅಂಕಗಳು ಮತ್ತು ಈ ಪ್ರಶ್ನೆ ಪುನರಾವರ್ತನೆಯಾಗಿದೆ ಮತ್ತು ಇದು ಸಹ ನೇರವಾದಂತಹ ಪ್ರಶ್ನೆ. ಇದು ಸ್ಮರಣೆ ಮತ್ತು ಕಠಿಣವಾಗಿದೆ. ಓಕೆ, ಹಾಗಾದ್ರೆ ಈ ಪ್ರಶ್ನೆಯನ್ನ ನಾವು ನೋಡ್ತಾ ಹೋಗೋಣ. ಮೂರನೇ ಪದಕ್ಕೆ ಯಾವ ರೀತಿ ಇರ್ತವೆ ಅಂತ ಹೇಳಿ. ಕನ್ನಡಿಗ ತದ್ದಿತ ಅಂತ ನಾಮ. ಈ ಕನ್ನಡಿಗ ಅಂತಕ್ಕಂಥದ್ದು ತದ್ದಿತ ಅಂತ ನಾಮವಾಗಿದೆ. ಹಾಗಾದರೆ ಪೆರ್ಮೆ ಅಂತಕ್ಕಂಥ ಯಾವ ನಾಮಕ್ಕೆ ಉದಾಹರಣೆ ಆಗಿದೆ? ಉತ್ತರ ನೋಡಿ, ತದ್ದಿತ ಅಂತ ಭಾವನಾಮ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ಓಕೆ, ಹಾಗೆ ನೆಕ್ಸ್ಟ್ ಪ್ರಶ್ನೆ, ನಿನಗಾಗಿ. ಈ ನಿನಗಾಗಿ ಅಂತಕ್ಕಂತಹ ಪ್ರಶ್ನೆ ತದ್ದಿತಾಂತ ವ್ಯಯವಾಗಿದೆ. ಹಾಗಾದರೆ ಪೆರ್ಮೆ ಅಂತಕ್ಕಂಥದ್ದು ಯಾವುದಕ್ಕೆ ನಾಮವಾಗಿದೆ? ಹಾಗಾದ್ರೆ ಇದಕ್ಕೆ 1 ಅಂಕಗಳು ಮತ್ತು ಇದು ಸಹ ಪುನರಾವರ್ತನೆಯಾಗಿದೆ. ಇದು ಸಹ ನೇರವಾದಂತ ಪ್ರಶ್ನೆ, ಗ್ರಹಿಕೆ ಮತ್ತು ಕಠಿಣವಾಗಿದೆ. ಹಾಗಾದ್ರೆ ಉತ್ತರ ನೋಡೋಣ ಮಕ್ಕಳೇ. ಓಕೆ, ತದ್ದಿತಾಂತ ಭಾವನಾಮ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ. ಓಕೆ, ಸಿರಿತನ ತದ್ದಿತಾಂತ ಭಾವನಾಮ. ಸಿರಿತನ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮ. ಹಾಗಾದ್ರೆ ನೆನಪು ಅಂತಕ್ಕಂಥದ್ದು ಯಾವುದರ ಭಾವನಾಮ? ಇದಕ್ಕೆ ಪ್ರಶ್ನೆಗೆ 1 ಅಂಕಗಳು ಉತ್ತರ ಮತ್ತು ಇದು ಸಹ ಪುನರಾವರ್ತನೆಯಾಗಿದೆ. ಇದು ಸಹ ನೇರವಾದಂತಹ ಪ್ರಶ್ನೆ ಮತ್ತು ಗ್ರಹಿಕೆ ಕಠಿಣವಾಗಿದೆ. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ ಈ ಪ್ರಶ್ನೆ ಉತ್ತರ ನೋಡೋಣ. ಓಕೆ, ಕೃದಂತ ಭಾವನಾಮ. ಕೌಸಂಬಿಯ ಅರಸ ಯಾರು? ಪ್ರಶ್ನೆ ನೇರವಾಗಿದೆ ನೋಡಿ. ಕೌಸಂಬಿಯ ಅರಸ ಯಾರು? ಅಂಕಗಳು 1 ಮತ್ತು ಇದು ಸಹ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆ. ಇದು ಸಹ ನೇರವಾದಂತಹ ಪ್ರಶ್ನೆ ಮತ್ತು ಸ್ಮರಣೆ ಸುಲಭವಾಗಿದೆ. ಹಾಗಾದ್ರೆ ಕೌಸಂಬಿಯ ಅರಸ ಯಾರು ಅನ್ನುವ ಪ್ರಶ್ನೆಗೆ ಉತ್ತರವನ್ನ ನಾವು ನೋಡೋಣ ಮಕ್ಕಳೇ. ಕೊಡ್ತಾ ಇರಿ. ಕೌಸಂಬಿಯ ಅರಸ ಅತಿಬಲ. ಅರ್ಥ ಆಗ್ತಾ ಇದೆಯಲ್ಲ? ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು? ಪ್ರಶ್ನೆಗೆ ಇದಕ್ಕೆ 1 ಅಂಕಗಳು ಮತ್ತು ಇದು ಸಹ ಪುನರಾವರ್ತನೆಯಾಗಿರುವ ಪ್ರಶ್ನೆ ಮತ್ತು ಇದು ಸಹ ನೇರವಾದಂತ ಪ್ರಶ್ನೆ. ಸ್ಮರಣೆ ಸುಲಭ. ಸ್ಮರಣೆ ಸುಲಭ. ಹಾಗಾದ್ರೆ ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಮಕ್ಕಳೇ. ನೋಡಿ, ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ, ವಾಯುಭೂತಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಈ ಪ್ರಶ್ನೆಗೆ 1 ಅಂಕಗಳು ಮತ್ತು ಇದು ಸಹ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆ. ಇದು ಸಹ ನೇರವಾಗಿರುವಂತಹ ಪ್ರಶ್ನೆ, ಸ್ಮರಣೆ ಮತ್ತು ಸುಲಭವಾಗಿದೆ. ಹಾಗಾದ್ರೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಯಾರ ಬಳಿಗೆ ಕಳುಹಿಸಿದಳು ಅಂತಕ್ಕಂಥ ಪ್ರಶ್ನೆಗೆ ನೇರ ಉತ್ತರ ನೋಡೋಣ. ಹಾಗಾದ್ರೆ ನೋಡೋಣ ಮಕ್ಕಳೇ. ಓಕೆ, ನೋಡಿ. ಓಕೆ, ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಸೋದರನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಅರ್ಥ ಆಗ್ತಾ ಇದೆಯಲ್ಲ? ಉತ್ತರ ಚೆನ್ನಾಗಿದೆಯಲ್ಲ ಮಕ್ಕಳೇ? ಓಕೆ, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಪ್ರಶ್ನೆ ಏನಾಗಿದೆ? ನೇರವಾಗಿದೆ. ಉತ್ತರನೂ ಸಹ ನೇರವಾಗಿರುತ್ತೆ. ಹಾಗೆ ಅಂಕಗಳು 1 ಅಂಕಗಳು. ಇದು ಸಹ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆ. ಇದು ನೇರವಾದ ಪ್ರಶ್ನೆ ಮತ್ತು ಸ್ಮರಣೆ ಸಾಧಾರಣವಾಗಿದೆ. ಹಾಗಾದ್ರೆ ಈ ಪ್ರಶ್ನೆ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ನೋಡೋಣ ಮಕ್ಕಳೇ. ನೋಡಿ, ಸಲುಗೆಯಿಂದ ಕೆಡಬಾರದೆಂದು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಅಗ್ನಿಭೂತಿ, ವಾಯುಭೂತಿಯರಿಗೆ ಹೇಳಿದನು. ಅರ್ಥ ಆಗ್ತದೆಯಲ್ಲ ಮಕ್ಕಳೇ? ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪಂಡಿತರಾದ ಅಗ್ನಿಭೂತಿ, ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಪಂಡಿತರಾದ ಅಗ್ನಿಭೂತಿ, ವಾಯುಭೂತಿಯರಿಗೆ ದೊರೆತಂತಹ ಪದವಿ ಯಾವುದು? ಪ್ರಶ್ನೆ. ಅಂಕಗಳು 1 ಅಂಕಗಳು. ಇದು ಸಹ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆ. ಇದು ಸಹ ನೇರವಾದಂತಹ ಪ್ರಶ್ನೆ. ಸ್ಮರಣೆ ಸುಲಭವಾಗಿದೆ. ಹಾಗಾದರೆ ಪಂಡಿತರಾದ ಅಗ್ನಿಭೂತಿ, ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಉತ್ತರ ನೋಡೋಣ ಮಕ್ಕಳೇ.
ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಮಂತ್ರಿ ಪದವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ. ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಪ್ರಶ್ನೆ ಅರ್ಥ ಆಯ್ತು ಅಂತ ಅನ್ಕೊಂಡೆ. ಹಾಗಾದ್ರೆ ಈ ಪ್ರಶ್ನೆಗೆ 2 ಅಂಕಗಳು. ಮತ್ತು ಇದು ಸಹ ಪುನರಾವರ್ತಿತ ಪ್ರಶ್ನೆ, ಇದು ಸಹ ನೇರವಾದಂತಹ ಪ್ರಶ್ನೆ, ಸ್ಮರಣೆ ಮತ್ತು ಸ್ಮರಣೆಯಲ್ಲಿ ಸುಲಭದ ಪ್ರಶ್ನೆಯಾಗಿದೆ. ಹಾಗಾದ್ರೆ ಉತ್ತರ ನೋಡೋಣ ಮಕ್ಕಳೀಗ. ಓಕೆ. ಅತಿಬಳ ರಾಜನ ಮಂತ್ರಿ ಸೋಮಶರ್ಮ ಮತ್ತು ಆತನ ಹೆಂಡತಿ ಕಾಶ್ಯಪಿಯ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರು ತಂದೆ ತಾಯಿಯರ ಮಾತಿಗೆ ಕಿವಿಗೊಡದೆ ಯಾವ ವಿದ್ಯೆಯನ್ನು ಕಲಿಯದೆ ತಂದೆ ಕೂಡಿಟ್ಟ ಹಣವನ್ನು ಪೋಲು ಮಾಡುತ್ತಾ ಸಪ್ತವ್ಯಸನಗಳಿಗೆ ತುತ್ತಾಗಿದ್ದರು. ಸೋಮಶರ್ಮನ ಮರಣದ ನಂತರ ರಾಜನು ಮಕ್ಕಳನ್ನು ಅರಮನೆಗೆ ಕರೆಸಿಕೊಂಡು ಸತ್ಕರಿಸಿ ಸಂತಾಪವನ್ನು ಸೂಚಿಸಿ ಕಳುಹಿಸಿದನು. ಕೆಲವು ದಿವಸಗಳು ಕಳೆದ ಮೇಲೆ ಮತ್ತೆ ಅವರಿಬ್ಬರನ್ನೂ ರಾಜನು ಅರಮನೆಗೆ ಕರೆಸಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ವಿಚಾರಿಸಿದನು. ಅವರು ತಲೆ ತಗ್ಗಿಸಿ ಉತ್ತರ ಕೊಡಲಾರದೆ ಕಣ್ಣೀರನ್ನು ಸೂಸಿಸಿದರು. ನಾಚಿಕೆಯಿಂದ ಕಾಲಿನ ಬೆರಳುಗಳನ್ನು ನೆಲದ ಮೇಲೆ ಗೀರತೊಡಗಿದರು. ರಾಜಸಭೆಯಲ್ಲಿದ್ದವರೆಲ್ಲ ರಾಜನನ್ನು ಕುರಿತು, ಇವರು ಕಡು ಮೂರ್ಖರು, ಇವರು ವಿದ್ಯೆಯನ್ನು ಅರಿಯರು, ಇವರು ಸಪ್ತವ್ಯಸನದಲ್ಲಿ ಮುಳುಗಿರುವರು ಎಂದು ನಿವೇದಿಸಿದರು. ಇದನ್ನು ಕೇಳಿದ ರಾಜನು ಅವರನ್ನು ಮೂರ್ಖರೆಂದು ತೀರ್ಮಾನಿಸಿ ಅಲ್ಲಿಂದ ಓಡಿಸಿದನು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ. ಓಕೆ. ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವುವು? ಈ ಪ್ರಶ್ನೆಗೆ 2 ಅಂಕಗಳು. ಮತ್ತು ಇದು ಸಹ ಪುನರಾವರ್ತಿತ ಪ್ರಶ್ನೆ, ಇದು ಸಹ ನೇರವಾದಂತಹ ಪ್ರಶ್ನೆ ಮತ್ತು ಸ್ಮರಣೆಯಲ್ಲಿ ಸುಲಭದ ಪ್ರಶ್ನೆಯಾಗಿದೆ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಮಕ್ಕಳೀಗ. ನೋಡೋಣ. ಓಕೆ. ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಹಗಲು ರಾತ್ರಿ ಎನ್ನದೆ ನಿರಂತರವಾಗಿ ಕಟ್ಟುನಿಟ್ಟಿನಿಂದ ಓದಿ 7 ವರ್ಷಗಳೊಳಗೆ 4 ವೇದಗಳು, ವೇದದ 6 ಅಂಗಗಳಾದ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯಗಳನ್ನು, 18 ಧರ್ಮಶಾಸ್ತ್ರಗಳನ್ನು, ಮೀಮಾಂಸೆ, ತರ್ಕ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯ ನಾಟಕಗಳು, ಅರ್ಥಶಾಸ್ತ್ರ, ಸಾಮುದ್ರಿಕ, ಅಶ್ವಶಾಸ್ತ್ರ, ಗಜಶಾಸ್ತ್ರ, ಹಾನಿತ, ಸುಶ್ರತನ, ವೈದ್ಯಶಾಸ್ತ್ರ, ಚರಕ ಸಂಹಿತೆ, ಕ್ಷಾರಪಾನೀಯ ಮುಂತಾದ ನರ ವೈದ್ಯಶಾಸ್ತ್ರಗಳನ್ನು, ಜ್ಯೋತಿಷ್ಯ, ಮಂತ್ರವಾದ ಮೊದಲಾದ ಶಾಸ್ತ್ರಗಳೆಲ್ಲವನ್ನು ಕಲಿತರು. ಅರ್ಥವಾಯ್ತು ಅಂತ ಅನ್ಕೊಂಡೆ ಮಕ್ಕಳೇ? ಅರ್ಥ ಆಯ್ತಲ್ಲ? ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಪ್ರಶ್ನೆ ಅರ್ಥ ಆಯ್ತಾ ಮಕ್ಕಳೇ? ಮತ್ತೊಂದ್ಸರಿ ಓದ್ಲಾ? ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಈ ಪ್ರಶ್ನೆಗೆ 2 ಅಂಕಗಳು. ಮತ್ತು ಇದು ಸಹ ಪುನರಾವರ್ತಿತ ಪ್ರಶ್ನೆಯಾಗಿದೆ. ಇದು ಸಹ ನೇರವಾದ ಪ್ರಶ್ನೆ ಮತ್ತು ಸ್ಮರಣೆಯಲ್ಲಿ ಸಾಧಾರಣವಾಗಿದೆ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ನೋಡೋಣ ಮಕ್ಕಳೇ. ಓಕೆ. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ನೀವು ನನ್ನ ತಂಗಿಯ ಮಕ್ಕಳು, ನನಗೆ ಸೋದರ ಅಳಿಯಂದಿರಾಗುವಿರಿ, ನಿಮಗೆ ನಾನು ಸಲುಗೆಯನ್ನು ಕೊಡಲಿಲ್ಲ, ಏಕೆಂದರೆ ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋದಿರಿ. ಇಲ್ಲೂ ಸಹ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗುವಿರೆಂದು ಭಾವಿಸಿ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಸಲುಗೆ ಕೊಡಲಿಲ್ಲ. ಇದಕ್ಕೆ ಕೋಪಗೊಳ್ಳದಿರಿ ಮಕ್ಕಳೇ, ನನ್ನನ್ನು ಕ್ಷಮಿಸಿ ಎಂದು ಹೇಳಿದನು. ಅರ್ಥ ಆಯ್ತು ಅಂತ ಅನ್ಕೊಂಡೆ. ಉತ್ತರ ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ. ಈಗ ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ, ಈಗ ನೋಡೋಣ ನೆಕ್ಸ್ಟ್ ಪ್ರಶ್ನೆ. ಲೇಖಕರ ಪರಿಚಯ. ಯಾರು ಲೇಖಕರು? ಶಿವಕೋಟ್ಯಾಚಾರ್ಯ. ಈ ಲೇಖಕರ ಪರಿಚಯಕ್ಕೆ ಅಂಕಗಳು 3 ಅಂಕಗಳು.
ಹಾಗಾದ್ರೆ ಈ ಪ್ರಶ್ನೆನೂ ಸಹ ಪುನರಾವರ್ತಿತ ಪ್ರಶ್ನೆಯಾಗಿದೆ. ಇದು ಸಹ ನೇರವಾದ ಪ್ರಶ್ನೆ, ಸ್ಮರಣೆಯಲ್ಲಿ ಸಾಧಾರಣ. ಹಾಗಾದ್ರೆ ಶಿವಕೋಟ್ಯಾಚಾರ್ಯರ ಪರಿಚಯ ನೋಡ್ಕೊಳ್ಳೋಣ ಮಕ್ಕಳೇ. ಓಕೆ, ಶಿವಕೋಟ್ಯಾಚಾರ್ಯರು ಕನ್ನಡದ ಮೊದಲ ಉಪಲಬ್ಧ ಗದ್ಯ ಕೃತಿಯ ಕರ್ತೃ. ಶಿವಕೋಟ್ಯಾಚಾರ್ಯರ ಕಾಲ ಕ್ರಿಸ್ತಶಕ ಸುಮಾರು 10ನೇ ಶತಮಾನ, ಕ್ರಿಸ್ತಶಕ ಸುಮಾರು 920. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿನಾಡು ಇವರ ಜನ್ಮಸ್ಥಳವಾಗಿದೆ. ಇವರು ವಡ್ಡಾರಾಧನೆ ಎಂಬ ಹಳಗನ್ನಡ ಗದ್ಯ ಕೃತಿಯನ್ನು ರಚಿಸಿದ್ದಾರೆ. ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ವಡ್ಡಾರಾಧನೆ ಕೃತಿಯಲ್ಲಿ ಮನೋಹರವಾದ 19 ಪ್ರಧಾನ ಕಥೆಗಳಿವೆ. ವಡ್ಡಾರಾಧನೆಗೆ ಉಪಸರ್ಗ ಕೇವಲಿಗಳ ಕತೆ ಎಂಬ ಮತ್ತೊಂದು ಹೆಸರೂ ಇದೆ. ಮಕ್ಕಳೇ, ಅರ್ಥ ಆಯ್ತು ಅಂತ ಅನ್ಕೊಂಡೆ. ಶಿವಕೋಟ್ಯಾಚಾರ್ಯರ ಕಿರು ಪರಿಚಯ ನಿಮ್ಗೆ ಅರ್ಥವಾಯ್ತು ಅಂತ ಅನ್ಕೊಂಡೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ. ಓಕೆ, ಸಂದರ್ಭ ಸಹಿತ ಸ್ವಾರಸ್ಯವನ್ನ ವಿವರಿಸಿ. ಇದು ಒಂದು ಪ್ರಶ್ನೆಗೆ ಮೊದಲನೇ ಪ್ರಶ್ನೆ, ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತೀರೇ ಪ್ರಶ್ನೆ. ಹಾಗಾದ್ರೆ ಇದಕ್ಕೆ ಅಂಕಗಳು 3 ಅಂಕಗಳು ಮತ್ತು ಇದು ಸಹ ಪುನರಾವರ್ತಿತ ಪ್ರಶ್ನೆ. ಇದು ನೇರವಾದ ಪ್ರಶ್ನೆಯಾಗಿದೆ, ಅಭಿವ್ಯಕ್ತಿಯಲ್ಲಿ ಕಠಿಣ ಪ್ರಶ್ನೆಯಾಗಿದೆ. ಹಾಗಾದ್ರೆ ಕಣ್ಣ ನೀರಂ ತೀವಿ ನೆಲನಂ ಬಗೆಯುತ್ತೀರೆ ಈ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋಣ ಮಕ್ಕಳೇ. ಓಕೆ, ಆಯ್ಕೆ, ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ವಿರಚಿತ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಅತಿಬಲ ಮಹಾರಾಜನು ಸೋಮಶರ್ಮನ ಸಾವಿನ ನಂತರ ಕರೆಸಿ ಪೂರ್ಣ ಸ್ನಾನ ಮಾಡಿಸಿ ಬಟ್ಟೆಯುಡಿಸಿ ತಕ್ಕ ಭೂಷಣಗಳನ್ನು ಕೊಡಿಸಿ ಊಟ ಮಾಡಿಸಿದನು. ತಾಂಬೂಲ ಕೊಟ್ಟು ನೀವು ದುಃಖ ಪಡೆದಿರಿ ಎಂದು ಸಮಾಧಾನ ಹೇಳಿ ಮನೆಗೆ ಕಳುಹಿಸಿಕೊಟ್ಟನು. ಕೆಲವು ದಿನಗಳ ನಂತರ ಅವರನ್ನು ಕರೆಯಿಸಿ ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ವಿಚಾರಿಸಿದನು. ಆಗ ಅವರು ತಲೆ ಬಗ್ಗಿಸಿ ಮಾತನಾಡದೆ ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ಕಾಲ ಬೆರಳಿನಿಂದ ನೆಲದ ಮೇಲೆ ಬರೆಯುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ನಾವು ಯಾವ ವಿದ್ಯೆಗಳನ್ನು ತಿಳಿದಿಲ್ಲ ಎಂದು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿರುವ ಭಾವ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಮಕ್ಕಳೇ, ಅರ್ಥ ಆಯ್ತಲ್ಲ ಈ ಸಂದರ್ಭದ ಸ್ವಾರಸ್ಯ? ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೊಂಡೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ಪ್ರಶ್ನೆ, ವಿದ್ಯಾರ್ಥಿಗಳಾಗಿ ಯೋಧಂ ಕಲ್ವೆಂ ಎಂಬ ಅಳ್ತಿಯೊಳ್ ಬಂದಿರಪ್ಪೊಡೆ ಅಂತಕ್ಕಂಥ ಪ್ರಶ್ನೆಗೆ ಅಂಕಗಳು 3 ಅಂಕಗಳು. ಮತ್ತೆ ಈ ಪ್ರಶ್ನೆಯು ಸಹ ಪುನರಾವರ್ತಿತವಾಗಿದೆ. ಇದು ಸಹ ನೇರವಾದ ಪ್ರಶ್ನೆ ಮತ್ತು ಅಭಿವ್ಯಕ್ತಿಯಲ್ಲಿ ಕಂಡುಬರುವ ಕಠಿಣ ಪ್ರಶ್ನೆಯಾಗಿದೆ. ಮಕ್ಕಳೇ, ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ನೋಡೋಣ. ಓಕೆ, ಆಯ್ಕೆ, ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ವಿರಚಿತ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಸೂರ್ಯಮಿತ್ರನು ಕಾಶ್ಯಪಿಯ ಪತ್ರ ಓದಿ ತಿಳಿದ ಮೇಲೆ ಅಗ್ನಿಭೂತಿ ವಾಯುಭೂತಿಯರಿಗೆ ಸಲುಗೆ ಕೊಟ್ಟೆನಾದರೆ ಮೊದಲಿನಂತೆ ಗರ್ವಿಷ್ಠರಾಗಿ ಹಾಳಾಗುವರೆಂದು ಮನದಲ್ಲಿ ಯೋಚಿಸಿ ಹೀಗೆಂದನು. ನನಗೆ ಕಾಶ್ಯಪಿ ಎಂಬ ತಂಗಿಯೂ ಸೋಮಶರ್ಮನೆಂಬ ಮೈದುನನೂ ಇಲ್ಲ. ಸೂರ್ಯಮಿತ್ರನೆಂಬ ಹೆಸರಿದೆ. ನಿಮ್ಮ ಮಾವನಾದ ಸೂರ್ಯಮಿತ್ರನು ನಾನಲ್ಲ. ನೀವು ಯಾರಾದರೇನು? ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುತ್ತೇವೆ ಎಂಬ ಪ್ರೀತಿಯಿಂದ ಬಂದಿರುವುದಾದರೆ ಅಡ್ಡಿಯಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ,
ಇಲ್ಲಿ ಸೂರ್ಯ ಮಿತ್ರನ ಸಮಯ ಪ್ರಜ್ಞೆ ಮುಂದಾಲೋಚನೆ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಮಕ್ಕಳೇ ಅರ್ಥ ಆಯ್ತು ಎರಡನೇ ಸಂದರ್ಭ ಅಂತ ಅನ್ಕೊಂಡಿದೀನಿ. ಅರ್ಥ ಆಗ್ತಾ ಇದೆಯಲ್ಲ ಬೋಧನೆ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ. ಓಕೆ, ಪಸರಂಗೊಟ್ಟೆನ್ ಇಲ್ಲ ಇದರ್ಕಿ ಮುಳಿಯದಿರಿಂ. ಅಲ್ಲೊಂಚೂರು ರಿಪೀಟ್ ಆಯ್ತು. ಪಸರಂಗೊಟ್ಟೆನ್ ಇಲ್ಲ ಇದಕ್ಕೆ ಮುಳಿಯದಿರಿಂ ಪ್ರಶ್ನೆ. ಇದಕ್ಕೆ ಅಂಕಗಳು 3 ಅಂಕಗಳು. ಮತ್ತು ಈ ಪ್ರಶ್ನೆಯನ್ನು ಸಹ ಪುನರಾವರ್ತಿತ ಪ್ರಶ್ನೆ. ಇದು ನೇರವಾದಂತಹ ಪ್ರಶ್ನೆಯಾಗಿದೆ, ಅಭಿವ್ಯಕ್ತಿಯಲ್ಲಿ ಕಠಿಣ. ಹಾಗಾದ್ರೆ ಈ ಪ್ರಶ್ನೆ ಉತ್ತರ ನೋಡೋಣ ಮಕ್ಕಳೇ. ಓಕೆ, ಆಯ್ಕೆ. ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ವಿರಚಿತ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅಗ್ನಿಭೂತಿ ವಾಯುಭೂತಿಯರು ಸೂರ್ಯ ಮಿತ್ರನಿಗೆ, ನಿಮ್ಮ ಅನುಗ್ರಹದಿಂದ ನಾವು ಎಲ್ಲಾ ಶಾಸ್ತ್ರಗಳನ್ನು ಕಲಿತು ವಿದ್ವಾಂಸರಾದೆವು, ಇನ್ನು ನಾವು ನಮ್ಮ ನಾಡಿಗೆ ತೆರಳುವವು ಎಂದು ಉಪಾಧ್ಯಾಯರಿಗೆ ವಂದಿಸಿ ನಮಸ್ಕರಿಸಿ ಹೊರಟಾಗ ಸೂರ್ಯ ಮಿತ್ರನು ಹೀಗೆಂದನು: ನೀವು ನನ್ನ ತಂಗಿಯ ಮಕ್ಕಳು, ನನಗೆ ಸೋದರ ಅಳಿಯಂದಿರಾಗುವಿರಿ. ನಿಮಗೆ ನಾನು ಸಲುಗೆಯನ್ನ ಕೊಡಲಿಲ್ಲ, ಏಕೆಂದರೆ ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋದಿರಿ. ಇಲ್ಲೂ ಸಹ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗುವಿರೆಂದು ಭಾವಿಸಿ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಸಲುಗೆ ಕೊಡಲಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಸೊಕ್ಕು ತಲೆಗೇರಿದರೆ ಯಾವ ವಿದ್ಯೆಗಳನ್ನೂ ಕಲಿಯಲು ಸಾಧ್ಯವಿಲ್ಲ ಎಂಬ ತಂತ್ರ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಅರ್ಥ ಆಯ್ತು ಅನ್ಕೊಂಡೆ ಮಕ್ಕಳೇ? ಈ ಪ್ರಶ್ನೆಗೆ ಉತ್ತರ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅನ್ಕೊಂಡೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ. ಓಕೆ, ಪಂಡಿತ ಜನಮೆಲ್ಲಂ ಮೆಚ್ಚಿ ಬಿಚ್ಚಳಿಸಿ ಪ್ರಶ್ನೆ. ಈ ಪ್ರಶ್ನೆಗೆ ಅಂಕಗಳು 3 ಅಂಕಗಳು. ಮತ್ತು ಇದು ಸಹ ಪುನರಾವರ್ತಿತ ಪ್ರಶ್ನೆಯಾಗಿದೆ. ಇದು ಸಹ ನೇರವಾದಂತಹ ಪ್ರಶ್ನೆ, ಅಭಿವ್ಯಕ್ತಿಯಲ್ಲಿ ಸಾಧಾರಣ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಮಕ್ಕಳೇ. ಓಕೆ, ಆಯ್ಕೆ. ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ವಿರಚಿತ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರು ಕೌಶಂಬಿ ತಲುಪಿ ತಮ್ಮ ಮನೆ ಹೊಕ್ಕು ತಾಯಿಯನ್ನು ಕಂಡು ವಂದಿಸಿದರು. ತಾವು ವಿದ್ವಾಂಸರಾಗಿ ಬಂದುದನ್ನು ತಿಳಿಸಿದರು. ಸ್ನಾನ ಊಟ ಮಾಡಿ ವಿಶ್ರಾಂತಿ ಪಡೆದರು. ಒಳ್ಳೆಯ ದಿನ ವಾರ ನಕ್ಷತ್ರದಲ್ಲಿ ಇಬ್ಬರು ಅತಿಬಲ ಮಹಾರಾಜನಲ್ಲಿಗೆ ಬಂದು ಬೇರೆ ಬೇರೆಯಾಗಿ ಸ್ತುತಿ ರಚನೆ ಮಾಡಿದರು. ಕ್ರಿಯಾ ಕಾರಕ ಸಂಬಂಧದಿಂದ ವ್ಯಾಖ್ಯಾನಿಸಿ ತಮ್ಮ ಪಾಂಡಿತ್ಯವನ್ನ ಪ್ರಕಟಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ವಿದ್ಯೆಯಿಂದ ಪದವಿ ಗೌರವ ಎಲ್ಲವೂ ದೊರೆಯುವವು ಎಂಬುದು ಮೇಲಿನ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಅರ್ಥ ಆಯ್ತು ಅನ್ಕೊಂಡೆ ಮಕ್ಕಳೇ? ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದುದು ಹೇಗೆ? ಹಾಗಾದರೆ ಈ ಪ್ರಶ್ನೆಗೆ ಅಂಕಗಳು 4 ಅಂಕಗಳು. ಮತ್ತು ಇದು ಸಹ ಈ ಪ್ರಶ್ನೆಗೂ ಸಹ ಪುನರಾವರ್ತಿತ ಪ್ರಶ್ನೆಯಾಗಿದೆ ಮತ್ತು ನೇರವಾದ ಪ್ರಶ್ನೆಯಾಗಿದೆ, ಅಭಿವ್ಯಕ್ತಿಯಲ್ಲಿ ಸಾಧಾರಣ ಪ್ರಶ್ನೆ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಮಕ್ಕಳೇ. ಓಕೆ, ರಾಜ್ಯಸಭೆಯಲ್ಲಿ ತಮಗಾದ ಅಪಮಾನದಿಂದ ಅಗ್ನಿಭೂತಿ ವಾಯುಭೂತಿಯರು ನೊಂದು ಹರುಕು ಬಟ್ಟೆಯನ್ನುಟ್ಟು ಭಿಕ್ಷೆ ಬೇಡಿಯಾದರೂ ಓದುತ್ತೇವೆಂದು ತಾಯಿಗೆ ಹೇಳಿದರು. ಆಗ ಕಾಶ್ಯಪಿಯು, ಮಕ್ಕಳೇ, ಮಗಧೆ ಎಂಬುದು ನಾಡು. ರಾಜ್ಯಸಭೆಯಲ್ಲಿ ತಮಗಾದ ಅಪಮಾನದಿಂದ ಅಗ್ನಿಭೂತಿ ವಾಯುಭೂತಿಯರು ನೊಂದು ಹರುಕು ಬಟ್ಟೆಯನ್ನುಟ್ಟು ಭಿಕ್ಷೆ ಬೇಡಿಯಾದರೂ ಓದುತ್ತೇವೆಂದು ತಾಯಿಗೆ ಹೇಳಿದರು. ಆಗ ಕಾಶ್ಯಪಿಯು, ಮಕ್ಕಳೇ,
ಮಗಧೆ ಎಂಬುದು ನಾಡು. ಅಲ್ಲಿ ರಾಜಗೃಹವೆಂಬ ಪಟ್ಟಣ. ಅದನ್ನು ಸುಬಲನೆಂಬ ಅರಸನು ಆಳುವನು. ಅವರಿಗೆ ನಮ್ಮಣ್ಣ ಸೂರ್ಯಮಿತ್ರ ಮಂತ್ರಿ. ಸೂರ್ಯಮಿತ್ರನು ಎಲ್ಲಾ ವಿದ್ಯೆಗಳನ್ನು ಬಲ್ಲಾತ. ಅವನು ನಿಮ್ಮನ್ನು ಓದಿಸಿ ಯೋಗ್ಯರನ್ನಾಗಿ ಮಾಡುವಂತೆ ತಿಳಿಸಿ ಪತ್ರವನ್ನು ಬರೆಯಿಸಿ ನಿಮ್ಮ ಕೈಯಲ್ಲಿ ಕಳುಹಿಸುತ್ತೇನೆ. ನೀವು ಹೋಗಿ ನಿಮ್ಮ ಮಾವನ ಬಳಿಯಿದ್ದು ವಿದ್ಯೆ ಕಲಿಯಿರಿ ಎಂಬ ಪತ್ರ ಬರೆಯಿಸಿ ಕೊಟ್ಟಳೋ. ಅವರು ತಾಯಿಯನ್ನು ಬೀಳ್ಕೊಂಡು ಕೆಲವು ದಿನಗಳ ನಂತರ ರಾಜಗೃಹಕ್ಕೆ ಬಂದರು. ಸೂರ್ಯಮಿತ್ರನ ಮನೆಯನ್ನು ಕೇಳಿಕೊಂಡು ಬಂದು ಪತ್ರವನ್ನ ಕೊಟ್ಟರು. ಸೂರ್ಯಮಿತ್ರನು ಎಲ್ಲಿಂದ ಬಂದಿರಿ, ಯಾರ ಪತ್ರವಿದು ಎಂದು ಕೇಳಿದನು. ಆಗ ಕೌಶಂಬಿಯಿಂದ ಬಂದೆವು, ನಿಮ್ಮ ತಂಗಿಯಾದ ಕಾಶ್ಯಪಿಯು ಈ ಪತ್ರವನ್ನ ಕಳುಹಿಸಿದಳು ಎಂದರು. ಸೂರ್ಯಮಿತ್ರನು ಆ ಪತ್ರವನ್ನು ಓದಿ ನೋಡಿದಾಗ ಸೋಮಶರ್ಮನು ತೀರಿ ಹೋದದ್ದು, ಮಂತ್ರಿ ಪದವಿ ಬೇರೆಯವರಿಗಾದುದು, ಮಕ್ಕಳು ವ್ಯಸನಿಗಳಾಗಿ ಜೀವನೋಪಾಯ ಕಳೆದುಕೊಂಡದ್ದು, ಇವರನ್ನು ಶಾಸ್ತ್ರಜ್ಞರು ಬುದ್ಧಿವಂತರು ಯೋಗ್ಯರನ್ನಾಗಿ ಮಾಡಬೇಕೆಂದು ಸೂಚಿಸಿ ಕಳುಹಿಸಿದ್ದು, ಹೀಗೆ ಎಲ್ಲವನ್ನೂ ಓದಿ ತಿಳಿದನು. ನಾನು ಇವರಿಗೆ ಸಲುಗೆ ಕೊಟ್ಟೆನಾದರೆ ಮೊದಲಿನಂತೆ ಗರ್ವಿಷ್ಠರಾಗಿ ಹಾಳಾಗುವರೆಂದು ಮನದಲ್ಲಿ ಯೋಚಿಸಿ ಅಗ್ನಿಭೂತಿ ವಾಯುಭೂತಿಯರಿಗೆ ಹೀಗೆಂದನು. ನನಗೆ ಕಾಶ್ಯಪಿ ಎಂಬ ತಂಗಿಯೂ ಸೋಮಶರ್ಮನೆಂಬ ಮೈದುನನೂ ಇಲ್ಲ. ಸೂರ್ಯಮಿತ್ರನೆಂಬ ಹೆಸರಿದೆ. ನಿಮ್ಮ ಮಾವನಾದ ಸೂರ್ಯಮಿತ್ರನು ನಾನಲ್ಲ. ನೀವು ಯಾರಾದರೇನು? ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುತ್ತೇವೆ ಎಂಬ ಪ್ರೀತಿಯಿಂದ ಬಂದಿರುವುದಾದರೆ ಅಡ್ಡಿಯಿಲ್ಲ. ಭಿಕ್ಷೆ ಬೇಡಿ ಹರುಕು ಬಟ್ಟೆಯನ್ನುಟ್ಟು ರಾತ್ರಿ ಹಗಲು ಆಲಸ್ಯಗೊಳ್ಳದೆ ನಿರ್ಬಂಧದಿಂದ ಓದುವುದಾದರೆ ನಿಮಗೆ ವಿದ್ಯೆ ಕಲಿಸಬಹುದು ಎಂದನು. ಆಗ ಅವರು ದಯಮಾಡಿ ಅನುಗ್ರಹಿಸಿ ಎಂದು ನಮಸ್ಕರಿಸಿ ಸಂತೋಷಪಟ್ಟರು. ಒಳ್ಳೆಯ ದಿನ, ವಾರ, ಯೋಗ್ಯವಾದ ವಿದ್ಯಾ ನಕ್ಷತ್ರದಂದು ತಮ್ಮ ಅನುಕೂಲದಲ್ಲಿ ಉಪಾಧ್ಯಾಯರಿಗೆ ನಮಸ್ಕರಿಸಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. 7-8 ವರ್ಷಗಳೊಳಗೆ ಎಲ್ಲಾ ವಿದ್ಯೆಗಳನ್ನ ಕಲಿತು ಪಂಡಿತರಾದರು. ಅರ್ಥ ಆಯ್ತು ಅನ್ಕೊಂಡೆ ಮಕ್ಕಳೇ. ಈಗ ನೆಕ್ಸ್ಟ್ ಪ್ರಶ್ನೆ, ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದುದು ಹೇಗೆ? ಈ ಪ್ರಶ್ನೆಗೆ 4 ಅಂಕಗಳು. ಇದು ಸಹ ಪುನರಾವರ್ತಿತ ಪ್ರಶ್ನೆ ಮತ್ತು ನೇರವಾದ ಪ್ರಶ್ನೆಯಾಗಿದೆ. ಹಾಗಾದ್ರೆ ಅಭಿವ್ಯಕ್ತಿಯಲ್ಲಿ ಸಾಧಾರಣ ಪ್ರಶ್ನೆಯಾಗಿದೆ. ಹಾಗಾದ್ರೆ ಉತ್ತರ ನೋಡೋಣ ಮಕ್ಕಳೇ. ಓಕೆ, ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಗೆ ನಿಮ್ಮ ಅನುಗ್ರಹದಿಂದ ನಾವು ಎಲ್ಲಾ ಶಾಸ್ತ್ರಗಳನ್ನ ಕಲಿತು ವಿದ್ವಾಂಸರಾದೆವು. ಇನ್ನು ನಾವು ನಮ್ಮ ನಾಡಿಗೆ ತೆರಳುವವು ಎಂದು ಉಪಾಧ್ಯಾಯರಿಗೆ ವಂದಿಸಿ ನಮಸ್ಕರಿಸಿ ಹೊರಟಾಗ ಸೂರ್ಯಮಿತ್ರನು ಹೀಗೆಂದನು. ನೀವು ನನ್ನ ತಂಗಿಯ ಮಕ್ಕಳು, ನನಗೆ ಸೋದರ ಅಳಿಯಂದಿರಾಗುವಿರಿ. ನಿಮಗೆ ನಾನು ಸಲುಗೆಯನ್ನ ಕೊಡಲಿಲ್ಲ. ಇದಕ್ಕೆ ಕೋಪಗೊಳ್ಳದಿರಿ, ನನ್ನನ್ನ ಕ್ಷಮಿಸಿ ಎಂದು ಅವರಿಗೆ ವಸ್ತ್ರಾಭರಣಗಳನ್ನ ಪ್ರಯಾಣಕ್ಕೆ ಬೇಕಾಗುವ ಬುತ್ತಿಯನ್ನು ಕೊಟ್ಟು ಕಳುಹಿಸುವ ಸಂದರ್ಭದಲ್ಲಿ ಹಿರಿಯವನಾದ ಅಗ್ನಿಭೂತಿಯು ಮಾವನು ನಮಗೆ ಸಲುಗೆ ಕೊಡದೆ ಇಬ್ಬರನ್ನೂ ಯೋಗ್ಯರನ್ನಾಗಿ ಮಾಡಿದನು ಎಂದು ಸಂತೋಷಪಟ್ಟನು. ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡಿದುದೆಲ್ಲವೂ ಅಪಕಾರವೆಂದೇ ಬಗೆದನು. ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮಗೆ ಎಂದಿಗೂ ಕೊಡಲು ಇಲ್ಲ, ಕೊಡಿಸಲೂ ಇಲ್ಲ. ಕೆರೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ನೀಡಲಿಲ್ಲ. ತಾನಾದರೂ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ನೆಂಟರನ್ನು ಆಳುಗಳನ್ನು ಕೂಡಿಕೊಂಡು ಉಣ್ಣುತ್ತಿದ್ದನು. ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಹೇಳಲಿಲ್ಲ. ಇವನು ಪಂಚ ಮಹಾಪಾತಕ ಮಾಡಿದನು. ನಮ್ಮನ್ನು 7-8 ವರ್ಷಗಳವರೆಗೆ ಶತ್ರುಗಳಂತೆ ದಂಡಿಸಿದನೆಂದು ಮನದಲ್ಲಿ ತಿಳಿದು ವಾಯುಭೂತಿಯು ಕೋಪದಿಂದ ವಂದಿಸಿ
ಹೊರಟು ಹೋದನು. ಎಲ್ಲವೂ ಸಹ ಈ ಅಗ್ನಿಭೂತಿ ವಾಯುಭೂತಿಯ ಪಾಠ ಅರ್ಥವಾಯ್ತು ನಿಮ್ಗೆ ಅಂತ ಅನ್ಕೊಂಡೆ. ಧನ್ಯವಾದಗಳು.